ಅದೆಲ್ಲ ಸುಳ್ಳು. ನೀನ್ ಹೇಳ್ತಿದ್ದ 20 ಲಕ್ಷ ತಗೊಂಡಿದ್ದಾಳೆ ಅಂತ, ಆದ್ರೆ ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಇಲ್ಲ ಅಭಿ, ಅದ್ರಲ್ಲಿ ಬರ್ದಿಲ್ಲ ಅಷ್ಟೇ. ನಾನು ಇವಳಿಗೆ ದುಡ್ಡು ಕೊಟ್ಟಿದ್ದೀನಿ. ಇಲ್ಲ ದೀಪಿಕಾ, ನೀನ್ ಅವಳಿಗೆ ದುಡ್ಡು ಕೊಟ್ಟಿಲ್ಲ. ಸತ್ಯವಾಗ್ಲೂ ನಾನು ದುಡ್ಡು ಕೊಟ್ಟಿದ್ದೀನಿ ಅಭಿ. ಎಷ್ಟು ಕೊಟ್ಟಿದ್ಯಾ? 5 ಲಕ್ಷ. ಏನಮ್ಮ ದೀಪಿಕಾ, ಅದು ಫಂಕ್ಷನ್ನ ಖುಷಿಯಾಗಿ ಮಾಡ್ಕೋಬೇಕು ಅಂತ ತುಳಸಿ ಅವರು ಅಂದ್ಕೊಂಡಿದ್ರು. ನೀನು ಈ ವಿಷಯನ ತೆಗೆದು ಅವ್ರ ಖುಷಿನೆಲ್ಲ ಹಾಳು ಮಾಡಿಬಿಟ್ಟೆ. ನಗು ತುಂಬಿದ ಮನೇಲಿ ಇದ್ದಕ್ಕಿದ್ದಾಗೆ ಎಲ್ಲರ ಮನಸ್ಸನ್ನು ಬೇಜಾರು ಮಾಡಿಬಿಟ್ಟೆ ನೋಡು. ಏನಿದೆಲ್ಲ? ಇದನ್ನೆಲ್ಲ ನಂಗೆ ಹೇಳಿಲ್ಲ. ತಗೋ, ಇದು ಬ್ಲ್ಯಾಂಕ್ ಚೆಕ್, ಸೈನ್ ಮಾಡಿದ್ದೀನಿ. ಅವಳು ನಿನಗೆ ಎಷ್ಟು ಸಾಲ ಕೊಡಬೇಕು ಅಂತಿದ್ಯೋ ಅಷ್ಟನ್ನು ಬರ್ಕೋ. ಅಭಿ, ಈ ಹಣ ನೀನ್ ಯಾಕೆ ಕೊಡಬೇಕು? ಆ ಹಣ ನಂದು, ತಗೊಂಡಿರೋಳು ಅವಳು. ಆ ಹಣ ಸೇರ್ಬೇಕಾಗಿರೋದು ಈ ಮನೆಗೆ. ನಮ್ಮ ಹಣನ ನಾವೇ ಕೊಟ್ಕೊಳ್ಳೋದಾ? ಸಂಧ್ಯಾ ತುಳಸಿ ಅವ್ರ ಮಗಳು, ಹಾಗಂದ್ಮೇಲೆ ಅವಳು ಈ ಮನೆ ಮಗಳೇನೆ. ಈ ಮನೆಯಲ್ಲಿ ನಮಗೆ ಎಷ್ಟು ಅಧಿಕಾರ ಗೌರವ ಇದೆಯೋ ಅಷ್ಟೇ ಅಧಿಕಾರ ಗೌರವ ಅವಳಿಗೂ ಸಿಗಬೇಕು. ಅವಳ ಕಡೆಯಿಂದ ಚೆಕ್ನ ನಾನೇ ನಿನಗೆ ಕೊಟ್ಟಿದ್ದೀನಿ, ಅದನ್ನ ತಗೊಂಡು ಸುಮ್ಮನಿದೆ ಬಿಡು. ಇಲ್ಲ ಅಭಿ, ನಿನ್ನಿಂದ ನಾನು ಹೇಗೆ ದುಡ್ಡು ತಗೊಳ್ಳಿ? ನೀವು ಇಷ್ಟು ಹೇಳಿದ್ಮೇಲೆ ನನಗೆ ದುಡ್ಡು. ಆ ಸುಂಟ್ರ ಗಾಳಿ ಚೂರು ಪಾರು ಧೂಳು ಎಪ್ಸಿರ್ಬೋದು, ಆದರೆ ಆ ಸುಂಟ್ರ ಗಾಳಿಗೆ ಈ ಮನೆ ನಗುನ ಹಾಳು ಮಾಡೋ ಶಕ್ತಿ ಇಲ್ಲ. ನೀನು ಈ ಮನೆ ಮಗಳು ಅಂತ ಹೇಳ್ದೆ ಅಲ್ವಾ? ಹಾಗಂದ್ಮೇಲೆ ಶುಭ ಕಾರ್ಯ ನಡೆಯುವಾಗ ಈ ಮನೆ ಮಗಳು ಕಣ್ಣೀರು ಹಾಕಬಾರ್ದು. ನಮ್ಮ ತಮ್ಮನೇ ದೊಡ್ಡವನಾಗಿ ಇಷ್ಟು ದೊಡ್ಡ ದೊಡ್ಡ ಮಾತುಗಳಾಡ್ತಿದ್ದಾನೆ, ಅದಕ್ಕಾದ್ರೂ ನಾವೆಲ್ಲರೂ ಖುಷಿಯಾಗಿರ್ಬೇಕಲ್ವಾ? ಆಯಿತು, ಆಗಿದ್ದೆಲ್ಲ ಆಯಿತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಹಾಗೆ. ಸಂಧ್ಯಾ ಮನಸ್ಸಲ್ಲಾಗಲಿ ದೀಪಿಕಾ ಮನಸ್ಸಲ್ಲಾಗಲಿ ಯಾವ ಆತಂಕನೂ ಇರೋದಿಲ್ಲ, ಯಾವ ಟೆನ್ಷನ್ನೂ ಇರೋದಿಲ್ಲ. ಎಲ್ಲ ನಿರಾಳ ಆಯಿತು. ಬನ್ನಿ ಎಲ್ಲ ಶಾಸ್ತ್ರ ಮುಂದುವರ್ಸೋಣ. ಸಂಧ್ಯಾ, ದೀಪಿಕಾ, ನೀವೇ ಮುಂದೆ ಬನ್ನಿ. ನಿಮ್ಮ ಕೈಯಿಂದನೇ ಈ ಶಾಸ್ತ್ರ ಮುಂದುವರಿಲಿ. ಖುಷಿಯಾಗಿರ್ಬೇಕಾಗಿರೋ ಸಮಯ ಇದು. ನೀವೇ ಕಣ್ಣೀರು ಹಾಕಿದ್ರೆ ನಮಗೆಲ್ಲ ಶ್ರೇಯಸ್ಸಲ್ಲ.
ಹೌದಮ್ಮ, ಇಂಥ ಟೈಮಲ್ಲಿ ನಿಮ್ಮ ಕಣ್ಣಲ್ಲಿ ನೀರಿರಬಾರ್ದು, ನಿಮ್ಮ ಮುಖದಲ್ಲಿ ನಗು ಇರಬೇಕು. ಎಲ್ಲಿ ಆ ಮುದ್ದಾದ ನಗು ಮತ್ತೆ ನಿಮ್ಮ ಮುಖದಲ್ಲಿ ಬರಲಿ. ನಾವೆಲ್ಲರೂ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಎಲ್ಲಿ ಬಂತು ಬಂತು ಬಂತು. ನನ್ನ ಕಣ್ಣಲ್ಲಿ ನೀರು ಬಂದಿದ್ದು ಬೇಸರದಿಂದಲ್ಲ. ನನ್ನ ಮಕ್ಕಳೆಲ್ಲರೂ ಒಂದಾಗಿದ್ದಾರೆ, ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ.